ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆ ಒಳಗೆ ಮಾಡುವಂಥ ಒಂದು ಸಿಂಪಲ್ ಆಗಿರೋ ಪಲ್ಯನ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ. ನಾನು ಒಂದಿಷ್ಟು ದೊಡ್ಡ ಮೆಣಸಿನ್ಕಾಯಿನ ತೊಗೊಂಡಿನಿ, ಒಲೆ ಹಚ್ಚಿ ಹಂಚಿಟ್ಟು ಅದ್ರ ಮೇಲೆ ಹಾಕ್ಕೊಂಡಿನಿ ನೋಡ್ರಿ. ಎಷ್ಟೊಂದು ಮೆಣಸಿನ್ಕಾಯಿನ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇವಕ್ಕೆ ದೊಡ್ಡ ಮೆಣಸಿನ್ಕಾಯಿ ಅಂತೇವಿ. ಈ ಥರ ನಾವು ಮೆಣಸಿನ್ಕಾಯಿ ಪಲ್ಯನ ಈ ಥರ ಮಾಡ್ಕೋತೇವೆ ನೋಡ್ರಿ. ನಾನು ಹಂಚೊಳಗೆ ಹಾಕಿ ಇವನ್ನ ಈ ಥರ ಹುರ್ಕೊಂಡಿನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ. ನಾನು ಎಣ್ಣೆ ಹಾಕಿ ಇನ್ನೊಂದು ಸ್ವಲ್ಪ ತಿರುವಾಡಿ ಹುರ್ಕೋತೀನಿ ನೋಡ್ರಿ. ನಾನು ನೀಟಾಗೆ ನೋಡ್ರಿ ಈ ಥರ ಚಮಚೆ ತೊಗೊಂಡು ತಿರುವಾಡಿ ಮೆಣಸಿನ್ಕಾಯಿನ ಹುರ್ಕೋತೀವಿ. ಇವು ಸ್ವಲ್ಪ ಸುಟ್ಟರೆ ರುಚಿಯಾಗಿರ್ತೈತಿ ಪಲ್ಯ, ಹಂಗಂತೇಳಿ ನೀಟಾಗೆ ಸುಟ್ಕೊಳಕತ್ತೀವಿ ರೀ ಎಲ್ಲನೂ. ನೋಡ್ರಿ ಈ ಥರ ಚಮಚೆ ತೊಗೊಂಡು ತಿರುವಾಡ್ಲಾಕತ್ತೀನಿ. ಬರೀ ಇವಾಗ ಇವು ಸುಟ್ಟಾವಂತ ನಾವು ಇವನ್ನ ತಗೊಳ್ಳೋಣಂತ್ರಿ ಒಂದು ಗಂಗಾಳಕ್ಕೆ. ನೋಡ್ರಿ ಎಲ್ಲವೂ ಯಾವ ರೀತಿ ಸುಟ್ಟಾವ ನೋಡ್ರಿ. ಬರೀವಾಗ ತಗೊಳಕತ್ತೀನಿ ನಾನು ಎಲ್ಲವನ್ನ. ಇವನ್ನ ಹುರ್ಕೊಂಡಾದ್ಮ್ಯಾಗ ಒಂದು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ. ಈ ಪಲ್ಯ ಮಾಡ್ಕೊಳಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾನು ಖಾರದ ಕಾಳು ತೊಗೊಂಡಿನಿ. ಅದರೊಳಗೆ ಒಂದು ಸ್ವಲ್ಪ ಶೇಂಗಾದ ಕಾಳು ಹಾಕೊಳಕತ್ತೀನಿ ರೀ. ಶೇಂಗಾದ ಕಾಳು ಸಣ್ಣಗೆ ಪುಡಿ ಮಾಡ್ಕೋತೀನಿ ನೋಡ್ರಿ. ಈ ಥರ ಸಣ್ಣಗೆ ಪುಡಿ ಆಗಿಂತ ನಾನು ಒಂದೆರಡು ಸಣ್ಣ ಟಮಾಟಿನ ಹೋಳು ಇಟ್ಕೊಂಡಿದ್ದೆ, ಅವು ಹಾಕ್ಕೊಂಡು ಶೇಂಗಾದ ಪುಡಿ ಜೊತೆ ನಾನು ಹರ್ಕೊಳಕತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಒಂದು ಅರ್ಧ ಚಮಚ ಮಸಾಲೆ ಖಾರ, ಅರಿಶಿನ ಪುಡಿ ಹಾಕ್ಕೊಂಡಿನಿ. ಯಾಕಂದ್ರೆ ಇವು ಖಾರ ಇರೋಂಗಿಲ್ಲ, ಹಾಗಾಗಿ ಖಾರ ಆಗಬೇಕಂತ ನಾನು ಒಂದು ಅರ್ಧ ಚಮಚ ಮಸಾಲೆ ಖಾರ ಹಾಕ್ಕೊಂಡೆ ನೋಡ್ರಿ. ನಾನು ಆ ಥರ ಅರ್ದು ಅದನ್ನು ಸೈಡಿಗೆ ಇಟ್ಟೀನಿ. ಇವನ್ನ ಹುರಿದಿಟ್ಕೊಂಡಿದ್ನಲ್ಲ ಆರ್ಯಾವ ಇವನ್ನ ಹೋಳ್ಕೊಳ್ಳೋಣ ಬರ್ರಿ. ಈ ಥರ ಸಣ್ಣಗೆ ನಾನು ಹೋಳ್ಕೊಳಕತ್ತೀನಿ ರೀ. ಇವ್ರಿ ಮೆಣಸಿನ್ಕಾಯಿನ ಈ ಥರ ಸಣ್ಣಗೆ ಹೋಳ್ಕೊತೀನಿ ರೀ. ಈ ಥರ ಪಲ್ಯ ಮಾಡ್ಬೇಕಾ ನೋಡ್ರಿ. ಈ ಥರ ಸಣ್ಣಗೆ ಹೊಳ್ಕೊಳಕತ್ತೀನಿ ನೋಡ್ರಿ. ಇದನ್ನು ತೋರ್ಸಾತೀನಿ ನೋಡ್ರಿ ನಾನು ಹೆಂಗೆ ಹೊಳ್ಕೊಳಕತ್ತೀನಿ ಅಂತ. ಒಂದು ಮೆಣಸಿನ್ಕಾಯಿ ಒಳಗೆ 2 ಭಾಗ ಮಾಡಿಕೊಂಡು ಸಣ್ಣಗೆ ಹೋಳ್ಕೊಳಕತ್ತೀನಿ. ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಹೋಳಿಟ್ಕೊಂಡಿನಿ ನಾನು. ಬರ್ರಿ ನಾನು ಆಗಳೇ ಮಸಾಲೆ ಮಾಡಿಟ್ಟಿದ್ನಲ್ಲ ಕಲ್ಲೊಳಗೆ, ಇವಾಗ ಅದನ್ನು ತೊಗೊಳಕತ್ತೀನಿ ನೋಡ್ರಿ. ಅದನ್ನೆಲ್ಲ ಬೆಳೆದು ಈ ಹೋಳಿಟ್ಕೊಂಡಿಂತ ಮೆಣಸಿನ್ಕಾಯಿ ಮೇಲೆ ಹಾಕೋತೀನಿ ನಾನು ನೋಡ್ರಿ. ಈ ಥರ ಹಾಕ್ಕೊಂಡು ಈಗ ಕಲ್ಲಿಗೆ ಹತ್ತಿರೋದು ವೇಸ್ಟ್ ಮಾಡಬಾರ್ದಂತ ನೀರು ಹಾಕಿ ಈ ಕಲ್ಲನ್ನ ತೊಳ್ಕೊಂಡು ಇದಕ್ಕೂಳ ಹಾಕೋತೀನಿ ನೋಡ್ರಿ ನಾನು ಮೆಣಸಿನ್ಕಾಯಿ ಒಳಗೆ. ನೋಡ್ರಿ ಇವಾಗ ನಾನು ಹಾಕ್ಕೊಳಕತ್ತೀನಿ. ಬರೀ ಪಲ್ಯ ಮಾಡ್ಕೊಳ್ಳೋಣಂತ ನಾನು ಒಲೆ ಹಚ್ಕೊಂಡು ನಾನು ಅದ್ರ ಮೇಲೆ ಒಂದು ಬೊಗಣೆ ಇಟ್ಕೊಂಡಿನಿ ನೋಡ್ರಿ. ಇವಾಗ ಇದಕ್ಕೆ ಒಂದೆರಡು ಮಾಪ ಎಣ್ಣೆ ಹಾಕೋತೀನಿ. ಎಣ್ಣೆ ಒಂದು ಸ್ವಲ್ಪ ಕಾಯ್ದಿದ್ಮ್ಯಾಗ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಜೀರಿಗೆ ಸಾಸಿವೆ ಚಟಪಟ ಸಿಡಿದಾದ್ಮ್ಯಾಗ ನಾನು ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ. ಒಂದು ಬೆಳ್ಳುಳ್ಳಿನ ಅದನ್ನು ಎಣ್ಣೆ ಒಳಗೆ ಹಾಕ್ಕೊಂಡು ಚಮಚ ತೊಗೊಂಡು ತಿರುಗಾಡಿದೆ. ಇದು ನೀಟಾಗಿ ಕುದಿಯಾಕತ್ತಾದ್ಮ್ಯಾಗ ನಾನೇನು ಆಗಳೇ ಮೆಣಸಿನ್ಕಾಯಿ ಹೋಳಿ ಮಸಾಲೆ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ, ಅದನ್ನು ಇದ್ರೊಳಗೆ ಡೈರೆಕ್ಟಾಗಿ ಹಾಕ್ಕೊಳತ್ತೀನಿ. ಇವಾಗ ಈ ಥರ ಹಾಕ್ಕೊಂಡು ಚಮಚ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಾಕತ್ತೀನಿ. ಈ ಥರ ಮಿಕ್ಸ್ ಆದ್ಮ್ಯಾಗ ನಾನು ಇದನ್ನು ಕುದಿಸ್ಕೊಳಕ್ಕೆ ನೀರು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನಾನು. ಈ ಥರ ನೀರು ಹಾಕ್ಕೊಂಡು ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ಜಾಸ್ತಿ ರಸ ಬೇಕನ್ನೋರು ಜಾಸ್ತಿ ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿನಿ, ಅನ್ನ ಕಟ್ಟಿ ರೊಟ್ಟಿಗೆ ಆಗ್ಬೇಕಂತೇಳಿ ನೋಡ್ರಿ. ಈ ಥರ ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟಿನಿ. ಈ ಥರ ಕುದಿಲಾಕತ್ತೈತ್ರಿ. ನಾನು ಒಂದು ಸ್ವಲ್ಪ ಚಮಚ ತೊಗೊಂಡು ತಿರುಗಾಡೀನಿ. ಇವಾಗ ಈ ಥರ ಕುದಿಲಾಕತ್ತೈತಿ, ಮುಚ್ಚಿ ಬಿಡೋಣಂತ. ಈ ಥರ ಇದನ್ನು ನೀಟಾಗೆ ಕುದಿಸ್ಕೋಬೇಕು, ಅಂದ್ರೆ ಪಲ್ಯ ತಿನ್ನೋದಕ್ಕೆ ರುಚಿಯಾಗಿರ್ತೈತಿ. ಉರಿ ಹಚ್ಚಿ ಕುದಿಯೋದಕ್ಕೆ ಬಿಟ್ಟಿದ್ದೆ ನಾನು. ಬರೀ ಇವಾಗ ತೆಗೆದು ನೋಡೋಣಂತ. ನೋಡ್ರಿ ಪಲ್ಯ ಯಾವ ರೀತಿ ಕುದಿಲಾಕತ್ತೈತಿ. ಈ ಥರ ಚಮಚ ತೊಗೊಂಡು ತಿರುವಾಡಿ ಕುದಿಸ್ಕೋಬೇಕು ಈ ಪಲ್ಯನ ನೋಡ್ರಿ. ಈ ಥರ ಪಲ್ಯ ಕುದಿಲಾಕತ್ತೈತಿ. ಮತ್ತು ಈ ಥರ ರಸ ಮಾಡ್ಕೊಂಡಿನಿ ನಾನು. ರಸ ಬೇಕಂದವರು ಮಾಡ್ಕೋಬೋದು, ಬೇಡ ಅನ್ನೋರು ಬಿಡ್ಬೋದು. ನಾನು ಅನ್ನ ಮತ್ತು ಕಟ್ಟಿ ರೊಟ್ಟಿ ಜೊತೆ ಪಲ್ಯ ಆಗಬೇಕಂತ ಈ ಥರ ರಸ ಮಾಡ್ಕೊಂಡಿನಿ ನೋಡ್ರಿ. ನಾವು ಎಷ್ಟು ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀವಿ ಅಂತ ಇವತ್ತಿನ ನಾನು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದ. ನೋಡಿರಿ ಈ ಥರ ಬಿಸಿ ರೊಟ್ಟಿ ಜೊತೆ ಹಚ್ಕೊಂಡು ತಿಂದರೆ ತಿನ್ನೋದಕ್ಕೆ ಸಖತ್ತಾಗಿರ್ತೈತಿ.